ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ನಿಮಗೆಲ್ಲರಿಗೂ ಗೊತ್ತೇ ಇರ್ಬೋದು, ಅದೇನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಡೇಟು ಆಲ್ರೆಡಿ 27 ಆಗಸ್ಟ್ ಕ್ಲೋಸ್ ಆಗಿದೆ. ಸೊ ಸಮ್ ಸ್ಟೂಡೆಂಟ್ಸ್ ಅಂದರೆ ಏನಪ್ಪ ಅಂದರೆ ಸೆಕೆಂಡ್ ಮಾರ್ಕಲ್ಲಿ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥವ್ರು ಏನಪ್ಪ ಅಂದರೆ ಇನ್ನೂ ಆಬ್ಸೆಂಟ್ರಿ ಮಾಡಬೇಕಂತ ವೇಟ್ ಮಾಡಕತ್ತಾರ ಎಲ್ಲ ಸ್ಟೂಡೆಂಟ್ಸು. ಬಟ್ ಕೆ ಎದವರು ಕ್ಲೋಸ್ ಮಾಡಿ 27 ಆಗಸ್ಟು ಇವತ್ತು 29, ಇವತ್ತಿಗೆ 2 ದಿನ ಆಯಿತು. ಸೊ ಕೆ ಎ ಕಡೆಯಿಂದ ಏನೂ ಅಪ್ಡೇಟ್ ಬಂದಿಲ್ಲ ಆಬ್ಸೆಂಟ್ರಿ ಬಗ್ಗೆ. ಅಂದರೆ ಸಮ್ ಸ್ಟೂಡೆಂಟ್ಸ್ ಇಮೇಲು ಕಾಲ್ ಕೂಡ, ಬಟ್ ಕಾಲ್ ಅಂತೂ ರೆಸ್ಪಾನ್ಸ್ ಮಾಡಿಲ್ಲ. ಇಮೇಲ್ ಕೂಡ ರೆಸ್ಪಾನ್ಸ್ ಅಂದರೆ ಎಲ್ಲ ಸ್ಟೂಡೆಂಟ್ಸ್ ಇಮೇಲ್ ಮಾಡಿದಿರಿ, ಬಟ್ ಒಬ್ಬರು ಮಾಡಿದ್ದಾರೆ, ಒಬ್ಬರು ಮಾಡಿಲ್ಲ. ಸೊ ಬಟ್ ಕೆ ಎ ಕಡೆಯಿಂದ ಏನೂ ಅಪ್ಡೇಟ್ ಬಂದಿಲ್ಲ. ಸೊ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಕೆ ಎಗೆ, ನಾನು ಜಸ್ಟ್ ಸಣ್ಣ ಚಿಕ್ಕ ಯೂಟ್ಯೂಬರು, ನಾನೇನು ದೊಡ್ಡ ಯೂಟ್ಯೂಬರ್ ಅಲ್ಲ. ಸೊ ಅಕಸ್ಮಾತ್ ನನ್ನ ವಿಡಿಯೋ ಕೆ ಎ ನೋಡುತ್ತೋ ಬಿಡುತ್ತೋ ಸೆಕೆಂಡರಿ. ಬಟ್ ನನ್ನೊಂದು ಸಣ್ಣ ರಿಕ್ವೆಸ್ಟು ಎಲ್ಲ ಸ್ಟೂಡೆಂಟ್ಸ್ಗೆ, ಯಾಕಂದರೆ ನನ್ನ ಗ್ರೂಪಲ್ಲಿ ಆಲ್ರೆಡಿ ಒಂದು 5,000 ಅಥವಾ 5,500 ವಿದ್ಯಾರ್ಥಿಗಳಾದರೆ. ಸೊ ಅದಕ್ಕೆ ಅದರಲ್ಲಿ ಸಮ್ ಸ್ಟೂಡೆಂಟ್ಸು ಆಬ್ಸೆಂಟ್ರಿ ಮಾಡಬೇಕಂತ ವೇಟ್ ಮಾಡ್ತಿದ್ದಾರೆ. ಸೊ ಒಂದು ನನ್ನೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದರೆ ಆಬ್ಸೆಂಟ್ರಿ ಬಿಡಬೇಕು, ಆಬ್ಸೆಂಟ್ರಿ ಓಪನ್ ಆಗಬೇಕು ಅಂತ ನನ್ನೊಂದು ರಿಕ್ವೆಸ್ಟು. ಯಾಕಂದರೆ ಸೆಪ್ಟೆಂಬರ್ 1 ಅಂತ ನೀವು ಫೈನಲ್ ರಿಸಲ್ಟ್ ಹೇಳಿದಿರಿ. ಬಟ್ ಒಂದಿನ ಆದರೂ ಟೈಮ್ ಕೊಟ್ಟರೆ ಎಲ್ಲರೂ ಆಬ್ಸೆಂಟ್ರಿ ಮಾಡ್ತಾರೆ. ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಮ್ ಸ್ಟೂಡೆಂಟ್ಸ್ಗೆ ಅಂದರೆ ತುಂಬ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಕಾಲೇಜ್ ಸಿಕ್ಕಿಲ್ಲ. ಅದೇ ಕಾರಣ ಏನಪ್ಪ ಅಂದರೆ ಆ ವಿದ್ಯಾರ್ಥಿಗಳು ಜಾಸ್ತಿ ಕಾಲೇಜ್ ಯಾಡ್ ಮಾಡಬೇಕಂತ ಅವರಿಗೆ ಅನ್ಸಕತ್ತದ. ಸೊ ಅದಕ್ಕೆ ಏನಪ್ಪ ಅಂದರೆ ಕೇದರಿಗೆ ಒಂದು ಸಣ್ಣ ನನ್ನ ರಿಕ್ವೆಸ್ಟು, ಇದು ವಿಡಿಯೋ ನೋಡ್ತಿರೋ ಬಿಡ್ತಿರೋ ಅದು ನನಗೆ ಗೊತ್ತಿಲ್ಲ. ಬಟ್ ಏನಪ್ಪ ಅಂದರೆ ಒಂದು ಸಣ್ಣ ರಿಕ್ವೆಸ್ಟು, ಅದು ನಾಳೆ ಒಂದಿನ ಆದರೂ ಟೈಮ್ ಕೊಡ್ರಿ ಆಬ್ಸೆಂಟ್ರಿ ಮಾಡೋಕ್ಕೆ ಅಂತ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಪ್ರಾಬ್ಲಮ್ ಏನಾಗೈತಪ್ಪ ಅಂದರೆ ಫಸ್ಟ್ ಮಾರ್ಕಲ್ಲಿ ಕಾಲೇಜ್ ಸಿಕ್ಕಿದವರಿಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಕಾಲೇಜ್ ಸಿಕ್ಕಿಲ್ಲ. ಇದು ಯಾಕಂತ ನಾನು ಹೇಳಕ್ಕೆ ಬರಲ್ಲ. ಯಾಕಂದರೆ ಫಸ್ಟ್ ಮಾರ್ಕಲ್ಲಿ ಕಾಲೇಜ್ ಸಿಕ್ಕಿದವರು ಅಂಥವ್ರು ಜಾಸ್ತಿ ಜನ ಏನು ಮಾಡ್ಯಾರಪ್ಪ ಅಂದರೆ ಆ ಕಾಲೇಜ್ ಇಷ್ಟ ಇಲ್ಲ ಅಂತ ಆ ಕಾಲೇಜ್ ರಿಮೂವ್ ಮಾಡಿಬಿಟ್ರೆ. ಸೊ ಅದೊಂದು ಪ್ರಾಬ್ಲಮ್ ಇರ್ಬೋದು. ಯಾಕಂದರೆ ನಿಮಗೆ ಅದೇ ಕಾಲೇಜ್ ಸಿಗ್ತಿತ್ತು ಅಂತ ಇರ್ಬೋದು. ಸೊ ಅದೇ ಪ್ರಕಾರ ಆ ಕಾಲೇಜ್ ನೀವು ರಿಮೂವ್ ಮಾಡಿದೆ ಅಂದರೆ ಸೆಕೆಂಡ್ ಮಾರ್ಕಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿರಕ್ಕಿಲ್ಲ. ಸೊ ಇದೂ ಒಂದು ಪ್ರಾಬ್ಲಮ್ ಇರ್ಬೋದು. ಸೊ ಏನಪ್ಪ ಅಂದರೆ ವೇಟ್ ಮಾಡಿರಿ, ಪರವಾಗಿಲ್ಲ. ನಾಳೆ ಏನಾದರೂ ಒಂದಿನ ಟೈಮ್ ಆಬ್ಸೆಂಟ್ರಿ ಮಾಡೋಕ್ಕೆ ಒಂದಿನ ಟೈಮ್ ಕೊಟ್ಟರೆ ಸರಿ, ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ. ಇಲ್ಲ ಪರವಾಗಿಲ್ಲ, ಸೆಪ್ಟೆಂಬರ್ 1ಗೆ ವೇಟ್ ಮಾಡಿರಿ. ಅದರಲ್ಲಿ ನಿಮ್ಮ ಕಾಲೇಜ್ ಸಿಗ್ಬೋದು ಅಥವಾ ಸಿಗಲ್ಲೋ ಅದರಲ್ಲೆಲ್ಲ ಗೊತ್ತಾಗುತ್ತೆ ಫೈನಲ್ ರಿಸಲ್ಟು. ಸೊ ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇವಾಗ ಫೈನಲ್ ಅಂದರೆ ಸೆಪ್ಟೆಂಬರ್ 1 ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬರ್ತದೆ. ಅದರಲ್ಲಿ ನಿಮಗೆ ಯಾವುದೊಂದು ಕಾಲೇಜ್ ಅಲೌಟ್ ಆಯ್ತಪ್ಪ, ನೀವೇನು ಮಾಡ್ತೀರಿ ಡೈರೆಕ್ಟ್ ಅಂದರೆ ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬರ್ತದೆ. ಅದೇನಪ್ಪ ಅಂದರೆ ಡೈರೆಕ್ಟ್ ನನಗೆ ಕಾಲೇಜ್ ಅಲೌಟ್ ಆಗೈತಿ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟು, ನಾನು ಡೈರೆಕ್ಟ್ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗಬೇಕಾ ಅಂತ. ನೋ, ಹೀಗೆಲ್ಲ ಡೈರೆಕ್ಟ್ ಹೋಗಿ ಅಡ್ಮಿಷನ್ ಆಗೋದು, ನಿಮಗೆ ಸಿಕ್ಕಿರೋ ಕಾಲೇಜ್ನೇ ಡೈರೆಕ್ಟ್ ಹೋಗಿ ಅಡ್ಮಿಷನ್ ಆಗೋದು ಇದು ತಪ್ಪು. ಯಾಕಪ್ಪ ಅಂದರೆ ಕೆ ಎದವರು ಒಂದು ಸಮ್ ಪ್ರೊಸೀಜರ್ ಇರ್ತದೆ, ಅಡ್ಮಿಷನ್ ಆಗೋ ಕೂಡ ಒಂದು ಸಮ್ ಪ್ರೊಸೀಜರ್ ಇರ್ತಾರೆ. ಫಸ್ಟು ರಿಸಲ್ಟ್ ಬಂದ ಮೇಲೆ ನಿಮಗೆ ಚಾಯ್ಸಸ್ ಅಂತ ಬರ್ತದೆ. ಚಾಯ್ಸಸ್ ಸೆಲೆಕ್ಟ್ ಮಾಡ್ಕೋಬೇಕು. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4, 4 ಚಾಯ್ಸಸ್ ಇರ್ತಾವೆ. ಸೊ ಆ ಚಾಯ್ಸಸ್ ಯಾವುದು ಅಂತ ಅದು ನಾನು ಹಿಂದಿನ ನೋಡಿದಲ್ಲಿ ಮೊನ್ನೆ ನಾನು ಯಾವಾಗಪ್ಪ ಅಂದರೆ ಮೊನ್ನೆ ಸೆಕೆಂಡ್ ಮಾರ್ಕ್ ರಿಸಲ್ಟ್ ಬಿಟ್ಟಾಗ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದರಲ್ಲಿ ಕೂಡ ಹೇಳ್ತೀನಿ, ಕರೆಕ್ಟಾಗಿ ಎಲ್ಲರೂ ವಿಡಿಯೋ ನೋಡಿರಿ. ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ನಿಮ್ಗೆ ಕೇಕರಿಂದ ಪ್ರತಿಯೊಂದೊಬ್ಬರು ಅಪ್ಡೇಟ್ಸ್ ಕೂಡ ನನ್ನ ಚಾನಲಲ್ಲಿ ಸಿಗ್ತದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅದು ಹೇಳ್ಕೊಡ್ತೀನಿ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಸೊ ಅದಕ್ಕಿಂತ ಮುಂಚೆ ಮತ್ತೆ ಏನಪ್ಪ ಅಂದರೆ ಅಡ್ಮಿಷನ್ ಪ್ರೊಸೀಜರ್ ಹೇಗೆ ಅದೆಲ್ಲ ಹೇಳ್ಕೊಡ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೊರಿ. ಇದು ಅಡ್ಮಿಷನ್ ಪ್ರೊಸೀಜರು, ಇದು ಲಾಸ್ಟ್ ಇಯರ್ದು. ಇಲ್ಲಿ ಮ್ಯಾಗ್ ಕಾಣಿಸ್ತಿರ್ಬೋದು, UGCET 2023 ಎರಡನೇ ಸುತ್ತು ಅಂತ ಕಾಣಿಸ್ತಾಕತ್ತದ. ಸೊ ನಾನು ಲಾಸ್ಟ್ ಇಯರ್ PDF ತೊಗೊಂಡು ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಸೊ ಇವಾಗ ಫಸ್ಟ್ ಏನಪ್ಪ ಅಂದರೆ ಅಡ್ಮಿಷನ್ ಪ್ರೊಸೀಜರ್ ಬಗ್ಗೆ ಹೆಂಗೆ ಒಂದು ಟೈಮ್ ಟೇಬಲ್ ಬಿಡ್ತಾರೆ ಅನ್ನೋದು ತೋರಿಸ್ತೀನಿ ನೋಡಿರಿ. ಸೊ ಫಸ್ಟ್ ಏನಪ್ಪ ಅಂದರೆ ನಿಮ್ಗೆ ಹೇಳಿದೆಲ್ಲ ಚಾಯ್ಸಸ್ ಬಗ್ಗೆ. ಫಸ್ಟ್ ಚಾಯ್ಸಸ್ ಅಂದರೆ ಫಸ್ಟ್ ಸೆಲೆಕ್ಟ್ ಏನಪ್ಪ ಅಂದರೆ ನಿಮಗೆ ಫೈನಲ್ ರಿಸಲ್ಟ್ ಬಂದ ನಂತರ ಫಸ್ಟ್ ಆಪ್ಷನ್ ಏನಪ್ಪ ಅಂದರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ನೋಡಿರಿ, ಕರೆಕ್ಟಾಗಿ ಓದ್ತೀನಿ. ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಚಾಯ್ಸನ್ನು ಆಯ್ಕೆ ಮಾಡಲು 4 ಚಾಯ್ಸ್ಗಳಲ್ಲಿ ಸೂಕ್ತವಾದ ಚಾಯ್ಸನ್ನು ಆಯ್ಕೆ ಮಾಡಿ, ಯಾವುದೇ ಚಾಯ್ಸನ್ನು ಆಯ್ಕೆ ಮಾಡುವ ಮುನ್ನ ಪ್ರತಿ ಚಾಯ್ಸ್ನ ಪರಿಣಾಮವನ್ನು ಗಮನಿಸಿ. ಸೊ ನಿಮಗೆ ಇದ್ರ ಬಗ್ಗೆ ಗೊತ್ತೇ ಇರ್ಬೋದು, ಯಾಕಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ನೊಂದು ಸಲ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಮೊದಲು ಇದು PDF ಕರೆಕ್ಟಾಗಿ ನಾನು ಅರ್ಥ ಮಾಡಿಸ್ತೀನಿ. ಸೊ ಫಸ್ಟ್ ಏನಪ್ಪ ಅಂದರೆ ಚಾಯ್ಸ್ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಎಷ್ಟು ದಿನ ಇರುತ್ತೆ ಅನ್ನೋದು ನೋಡಿರಿ. ಇಲ್ಲಿ ಇದು ಲಾಸ್ಟ್ ಇಯರ್ PDF, ಕನ್ಫ್ಯೂಸ್ ಆಗಬೇಡ್ರಿ. ಸೊ ಇಲ್ಲಿ ನೋಡಿರಿ, ಅಂದರೆ ನಿಮಗೆ ಫೈನಲ್ ರಿಸಲ್ಟ್ ಬಿಟ್ಟ ನಂತರ ಅಪ್ ಟು 11:59 PM
ಆನ್ 11/9/2023 ಅಂದರೆ 11 ಗಂಟೆ 59 ನಿಮಿಷ, ಮೇ ಬಿ 12 ಬಂತು. ಸೊ ಆನ್ 11/9/2023 ಇಲ್ಲಿ ಏನಪ್ಪ ಅಂದರೆ ಚಾಯ್ಸ್ ನಿಮಗೆ ಸೆಲೆಕ್ಟ್ ಮಾಡಲಿಕ್ಕೆ ಏನಪ್ಪ ಅಂದರೆ 2 ದಿನ ಅಥವಾ 1 ದಿನ ಟೈಮ್ ಇರ್ತದೆ. ಇಲ್ಲಿ ನೋಡೋ ಲಾಸ್ಟ್ ಇಯರ್ ಏನಪ್ಪ ಅಂದರೆ 9ನೇ ತಾರೀಕು ಅವ್ರು ರಿಸಲ್ಟ್ ಬಿಟ್ಟಿದ್ರು. ಸೊ ಟೈಮ್ ಕೊಟ್ಟಿದ್ದು 11ನೇ ತಾರೀಕು ತನಕ ಕೊಟ್ಟಿದ್ದಾರೆ. ಸೊ ಒಂದು ದಿನ ಅಥವಾ 2 ದಿನ ನೀವು ಚಾಯ್ಸ್ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಆಪ್ಷನ್ ಏನಪ್ಪ ಅಂದರೆ ಶುಲ್ಕ ಪಾವತಿ ಚಾಯ್ಸ್ 1 ಅಥವಾ ಚಾಯ್ಸ್ 2 ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳಿಗೆ ಮಾತ್ರ. ಸೊ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಯಾಕಪ್ಪ ಅಂದರೆ ಚಾಯ್ಸ್ 1 ಯಾಕಪ್ಪ ಅಂದರೆ ಅವ್ರಿಗೆ ಕಾಲೇಜ್ ಇಷ್ಟ ಆಗಿರ್ತದೆ, ಅದೇ ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ. ಸೊ ನಾನು ಬ್ಯಾಂಕಿಗೆ ಅಮೌಂಟ್ ಕಟ್ಟಿ ಡೈರೆಕ್ಟ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ನಾನು ಡೈರೆಕ್ಟ್ ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ ಅನ್ನೋರು ಚಾಯ್ಸ್ 1. ಚಾಯ್ಸ್ 2 ಏನಪ್ಪ ಅಂದರೆ ನನಗೆ ಅಂದರೆ ಸಿಕ್ಕಿರೋ ಕಾಲೇಜ್ ಇಷ್ಟ ಆಗಿದೆ, ಬಟ್ ಈ ಕಾಲೇಜನ್ನು ಹೋಲ್ಡಲ್ಲಿ ಇಟ್ಟು ನೆಕ್ಸ್ಟ್ ರೌಂಡ್ಗೆ ನಾನು ಮತ್ತೆ ಬೆಟ್ರ್ ಕಾಲೇಜ್ ಸಿಗಬೇಕು ಅಂತ ಟ್ರೈ ಮಾಡ್ತೀನಿ ಅನ್ನೋರು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರು ಕೂಡ ನೀವು ಬ್ಯಾಂಕ್ಗೆ ಚಲನನ್ನು ಅಮೌಂಟ್ ಕಟ್ಟಲೇಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅದು ಟೈಮಿಗೆ ಏನಪ್ಪ ಅಂದರೆ ಇಲ್ಲಿ ನೋಡಿರಿ 11/9/2023 ಐತೆ ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ಅಪ್ ಟು ಬ್ಯಾಂಕಿಂಗ್ ಅವರ್ಸು ಅಂದರೆ 13/9/2023 ನೀವು ಅಂದರೆ ಬ್ಯಾಂಕ್ ಟೈಮಲ್ಲಿ ಮಾತ್ರ. ಬ್ಯಾಂಕಿಂಗ್ ಅವರ್ಸ್ ಅಂದರೆ ಬ್ಯಾಂಕ್ ಟೈಮಲ್ಲಿ ಮಾತ್ರ. ಬ್ಯಾಂಕ್ ಟೈಮ್ ಏನಪ್ಪ ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಬ್ಯಾಂಕ್ ಆನ್ ಇರ್ತದೆ. ಸೊ ನೀವು ಏನಪ್ಪ ಅಂದರೆ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಆಯ್ಕೆ ಮಾಡ್ಕೊಳ್ಳೋರು ಏನಪ್ಪ ಅಂದರೆ ನೀವು 2 ದಿನ ಟೈಮ್ ಇರ್ತದೆ, 2 ದಿನದಲ್ಲಿ ನೀವು ಬ್ಯಾಂಕ್ಗೆ ಅಮೌಂಟ್ ಕಟ್ಬೋದು. ಸೊ ನೆಕ್ಸ್ಟ್ 3ನೇ ಪ್ರೊಸೀಜರ್ ಏನಪ್ಪ ಅಂದರೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳೋದು ಚಾಯ್ಸ್ 1 ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳಿಗೆ ಮಾತ್ರ. ಸೊ ಇದು ಮೇನು. ಯಾಕಪ್ಪ ಅಂದರೆ ಚಾಯ್ಸ್ 2 ಕೂಡ ಪೇ ಮಾಡಿರ್ತೀರಿ. ಸೊ ಅಂಥವ್ರಿಗೆ ಡೌಟ್ ಇರ್ತದೆ, ನಾನು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕಾ. ಸೊ ಅಡ್ಮಿಷನ್ ಆರ್ಡ್ರಲ್ಲಿ ಏನು ಇರ್ತದಪ್ಪ ಅನ್ನೋದು ನಿಮಗೆ ನಾನು ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ, ಅದರಲ್ಲಿ ಏನೇನು ಇರ್ತದೆ ಅನ್ನೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅಡ್ಮಿಷನ್ ಆರ್ಡರ್ ಏನಪ್ಪ ಅಂದರೆ ಅದರಲ್ಲಿ ನಿಮಗೆ ಕಾಲೇಜ್ ನೇಮು ಮತ್ತು ನಿಮ್ಮದು ಫೋಟೋ ಇರ್ಬೋದು, ನಿಮ್ಮದು ಫೀಸ್ ಇರ್ಬೋದು, ಅದೆಲ್ಲ ಇರ್ತದೆ. ಒಂದು ಅಡ್ಮಿಷನ್ ಅಂದರೆ ಸೇಮ್ ಹಾಲ್ ಟಿಕೆಟ್ ಥರ ಅದೂ ಇರ್ತದೆ. ಬಟ್ ಅದರಲ್ಲಿ ಕಾಲೇಜ್ ನೇಮ್ ಅಂದರೆ ನೀವು ಕಾಲೇಜಿಗೆ ಅಡ್ಮಿಷನ್ ಆಗ್ತಿರಲ್ಲ ಆ ಕಾಲೇಜ್ ಡೀಟೇಲ್ಸ್ ಎಲ್ಲ ಅದರಲ್ಲಿ ಇರ್ತದೆ, ಮತ್ತು ಫೀಸ್ ಕೂಡ ಇರ್ತದೆ. ಸೊ ಅದು ಒಂದು ಅಂದರೆ ನೀವು ಬ್ಯಾಂಕಿಗೆ ಅಮೌಂಟ್ ಕಟ್ ನಂತರ ಒಂದು 3 ಅವರ್ಸ್ ಅಥವಾ 2 ಅವರ್ಸ್ ಬಿಟ್ಟು ನೀವು ಅದು ಡೌನ್ಲೋಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಕಾಲೇಜ್ ಓನ್ಲಿ ಬೈ ಚಾಯ್ಸ್ 1 ಕ್ಯಾಂಡಿಡೇಟ್ಸ್. ಇದು ಇಂಪಾರ್ಟೆಂಟು. ಚಾಯ್ಸ್ 1 ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳು ಕಾಲೇಜಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ. ಈಗ ಕರೆಕ್ಟಾಗಿ ನೋಡಿರಿ, ನೀವು ಬ್ಯಾಂಕಿಗೆ ಅಮೌಂಟ್ ಕಟ್ ನಂತರ ಇವಾಗ 13ನೇ ತಾರೀಕು ನೀವು ಅಮೌಂಟ್ ಕಟ್ತಿರ್ತೀರಿ ತಿಳ್ಕೊಳ್ಳಿ. ಅವಾಗೇ ನೀವು 1 ಅವರ್ಸ್ ಅಥವಾ 2 ಅವರ್ಸ್ ಬಿಟ್ಟು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡ ನಂತರ ಏನಪ್ಪ ಅಂದರೆ 14/9/2023 ಅಂದರೆ ಇದು ಲಾಸ್ಟ್ ಇಯರ್ ಟೈಮ್ ಟೇಬಲ್ ಕನ್ಫ್ಯೂಸ್ ಆಗಿ ಮಾಡಿರಿ. 14/9 ಅಂದರೆ ಇಲ್ಲಿ ನೋಡಿರಿ, ಇಲ್ಲಿ ನೀವು ಚಾಯ್ಸ್ 1 ಬ್ಯಾಂಕಿಗೆ ಅಮೌಂಟ್ ಪೇ ಮಾಡಿದ್ದು 13 ತಾರೀಕು, ಬಟ್ ಕಾಲೇಜಿಗೆ ರಿಪೋರ್ಟ್ ಆಗೋದು ಕೂಡ 14ನೇ ತಾರೀಕು. ಸೊ ನೀವು 14ನೇ ಇವಾಗ ಒಂದು ಡೇಟ್ ಕೊಟ್ಟರು ಏನಪ್ಪ ಅಂದರೆ 14/9/2023 ಕೊಟ್ಟಾರ. ಈ 14ನೇ ಡೇಟ್ ಒಳಗೇ ನೀವು ಹೋಗಿ ಅಡ್ಮಿಷನ್ ಆಗಬೇಕು. ಅಕಸ್ಮಾತ್ ಆಗಲಿಲ್ಲ ಅಂದರೂ ನಿಮ್ಮ ಕೈಲಿ ಆಗಲಿಲ್ಲ ಅಂದರೂ ನೀವು ಹೋಗಿ ರಿಕ್ವೆಸ್ಟ್ ಮಾಡ್ಕೋಬೋದು. ಯಾಕಂದರೆ ನಿಮ್ಮ ಹತ್ರ ಅಡ್ಮಿಷನ್ ಆರ್ಡರ್ ಇರ್ತದೆ, ಅದೇನು ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ಸಮ್ ಸ್ಟೂಡೆಂಟ್ಸ್ ಲೇಟಾಗಿ ಕೂಡ ಹೋಗ್ತಾರೆ, ಅದೇನು ತೊಂದರೆ ಇಲ್ಲ. ಬಟ್ ನನ್ನ ಪ್ರಕಾರ ಏನಪ್ಪ ಅಂದರೆ ನೀವು ಆ ಡೇಟಲ್ಲೇ ಹೋಗಬೇಕು, ಆ ಡೇಟಲ್ಲೇ ಹೋದರೆ ಒಳ್ಳೆಯದು. ಸೊ ಇದೆಲ್ಲ ಅಡ್ಮಿಷನ್ ಪ್ರೊಸೀಜರು. ಸೊ ಒಂದು ಮೈಂಡಲ್ಲಿರಲಿ ಏನಪ್ಪ ಅಂದರೆ ಯಾರು ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಕಾಲೇಜ್ ಅಲಾಟ್ಮೆಂಟ್ ಆದ ನಂತರ ಮರುದಿವಸ ಹೋಗಿ ಯಾರು ಕಾಲೇಜಿಗೆ ಅಡ್ಮಿಷನ್ ಆಗಬೇಡ್ರಿ. ಅಡ್ಮಿಷನ್ ಪ್ರೊಸೀಜರ್ ಟೈಮ್ ಟೇಬಲ್ ಇದು ಲಾಸ್ಟ್ ಇಯರ್ ಟೈಮ್ ಟೇಬಲ್ ಇದೇ ಥರ ನಿಮಗೆ ಅಡ್ಮಿಷನ್ ಪ್ರೊಸೀಜರ್ ಇರ್ತದೆ. ಸೊ ಇದನ್ನು ಕರೆಕ್ಟಾಗಿ ಹೇಳ್ಕೊಟ್ಟಿನಿ, ಕರೆಕ್ಟಾಗಿ ಅರ್ಥ ಆಯಿತು ಅನ್ಕೋತೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅದೆಲ್ಲ ಇನ್ನೊಂದ್ಸಲ ಹೇಳ್ಕೊಡ್ತೀನಿ, ಯಾಕಂದರೆ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇರ್ತದೆ. ಸೊ ನೋಡಿರಿ ಕರೆಕ್ಟಾಗಿ, ಇಲ್ಲಿ ನೋಡಿರಿ ನಿಮಗೆ ಸಿಂಪಲಾಗಿ ಅರ್ಥ ಮಾಡಿಸ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೊರಿ. ಚಾಯ್ಸ್ 1 ಹಂಚಿಕೆಯಾದ ಕಾಲೇಜು ಮತ್ತು ಕೋರ್ಸು ಸಿಂಪಲ್. ಇದು ಓದಲ್ಲ, ಸಿಂಪಲಾಗಿ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಚಾಯ್ಸ್ 1 ಏನಪ್ಪ ಅಂದರೆ ನನಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ಆಗಿದೆ, ನಾನು ಹೋಗಿ ಡೈರೆಕ್ಟ್ ಅಡ್ಮಿಷನ್ ಆಗ್ತೀನಿ ಅಷ್ಟೇ, ಮತ್ತೇನಿಲ್ಲ ಚಾಯ್ಸ್ 1. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ಮೇಲೆ ನೀವು ದ್ಯಾಟ್ ಕಾಲೇಜ್ ಅಡ್ಮಿಷನ್ ಆಗ್ತೀರಾ ಅಂದರೆ ನೀವು ಅಡ್ಮಿಷನ್ ಪ್ರೊಸೀಜರ್ ಫಾಲೋ ಮಾಡಿ ಅಡ್ಮಿಷನ್ ಆಗಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಮತ್ತೆ ನಿಮಗೆ ಸೆಕೆಂಡ್ ರೌಂಡು ಥರ್ಡ್ ರೌಂಡಲ್ಲಿ ನಿಮಗೆ ಚಾನ್ಸ್ ಇರಲ್ಲ. ಸೊ ನಿಮ್ಮದು ಫೈನಲ್ ಇಲ್ಲೇ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಏನಪ್ಪ ಅಂದರೆ ನೀವು ಕಾಲೇಜ್ ಅಡ್ಮಿಷನ್ ಆಗೋದು. ಸೊ ನೆಕ್ಸ್ಟ್ ನಿಮ್ಮದು ಫೈನಲ್ ಇಲ್ಲೇ, ಮತ್ತೆ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ನಿಮ್ದು ಏನಪ್ಪ ಅಂದರೆ ಇಲ್ಲೇ ನೀವು ಹ್ಯಾಪಿ ಅಂದರೆ ನಿಮ್ಗೆ ಸಿಕ್ಕಿರೋ ಕಾಲೇಜ್ ಪೂರ್ತಿ ನನಗೆ ಇಷ್ಟ ಆಗಿದೆ, ನಾನು ಹ್ಯಾಪಿ ಇದ್ದೀನಿ, ಆ ಕಾಲೇಜ್ ನಾನು ನೋಡಿ ಅಡ್ಮಿಷನ್ ಆಗ್ತೀನಿ ಅನ್ನೋರು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಚಾಯ್ಸ್ 2 ನಾನು ಆಗಲೇ ಹೇಳಿದೆ. ಚಾಯ್ಸ್ 2 ನೋಡಿರಿ, ಹಂಚಿಕೆಯಾದ ಕಾಲೇಜು ಮತ್ತು ಕೋರ್ಸು ತೃಪ್ತಿಯಾಗಿದೆ, ಆದರೆ ಇನ್ನೂ ಉನ್ನತ ಕ್ರಮಾಂಕದ ಸೀಟು ಪಡೆಯಲು ಆಸಕ್ತಿ ಇರುವುದರಿಂದ ಹಂಚಿಕೆಯಾದ ಸೀಟನ್ನು ಇರಿಸಿಕೊಂಡು ಮುಂದಿನ ಸುತ್ತಿನಲ್ಲಿ ಭಾಗವಹಿಸಲಾಗುವುದು. ನೋಡಿರಿ, ನಾನು ಆಗಲೇ ಹೇಳಿದೆ ಏನಪ್ಪ ಅಂದರೆ ಚಾಯ್ಸ್ 2 ಏನಪ್ಪ ಅಂದರೆ ನನಗೆ ಕಾಲೇಜ್ ಇಷ್ಟ ಆಗಿದೆ, ಬಟ್ ಇದಕ್ಕೆ ಬೆಟ್ರ್ ಕಾಲೇಜ್ ಬೇಕು ಅಂದರೆ ನೋಡಬೇಕಪ್ಪ ಅಂದರೆ ನೀವು ಹೋಲ್ಡಲ್ಲಿ ಇಟ್ಟು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದ್ಕೊಂಡ್ರೆ ಮಾತ್ರ ಚಾಯ್ಸ್ 2 ಮಾಡಿಕೊಡ್ಬೇಕು. ಸೊ ಚಾಯ್ಸ್ 3 ಏನಪ್ಪ ಅಂದರೆ ಹಂಚಿಕೆಯಾದ ಕಾಲೇಜು ಮತ್ತು ಕೋರ್ಸು ಆಸಕ್ತಿ ಇಲ್ಲ, ಹಂಚಿಕೆಯಾದ ಸೀಟನ್ನು ಬಿಟ್ಟುಕೊಟ್ಟು ಯಾವುದೇ ಸೀಟನ್ನು ಇರಿಸಿಕೊಳ್ಳದೆ ಮುಂದಿನ ಸುತ್ತಿನಲ್ಲಿ ಭಾಗವಹಿಸಲಾಗುವುದು. ಇದರಲ್ಲಿ ಏನಪ್ಪ ಅಂದರೆ
ಚಾಯ್ಸ್ 3 ಏನಪ್ಪ ಅಂದರೆ ನನಗೆ ಕಾಲೇಜ್ ಇಷ್ಟಲ್ಲ, ನಾನು ಡೈರೆಕ್ಟ್ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ ಅನ್ನೋರು ಆ ಕಾಲೇಜ್ ಡಿಲೀಟ್ ಮಾಡಿ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೋಬೋದು. ಆ ಕಾಲೇಜ್ ರಿಮೂವ್ ಆಗಿಬಿಡ್ತದೆ. ಸೊ ನೀವು ನೆಕ್ಸ್ಟ್ ರೌಂಡ್ಗೆ ತಂತಾನೆ ಮೂವ್ ಆಗ್ತೀರಾ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಚಾಯ್ಸ್ 4 ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ಈ ಮಿಸ್ಟೇಕ್ ಯಾರೂ ಮಾಡಬೇಡ್ರಿ. ಅಕಸ್ಮಾತ್ ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಸಿ ಟಿ ಅಡ್ಮಿಷನ್ ಅಂದರೆ ಇಲ್ಲಿಗೆ ಬಿಟ್ಟಿದ್ದೀರಾ, ಅಥವಾ ನೀವು ಮುಂಚೆ ಕಾಲೇಜಲ್ಲಿ ಎಲ್ಲಿಯಾದರೂ ಅಡ್ಮಿಷನ್ ಆಗಿದ್ದೀರಿ, ನಾನು ಅಲ್ಲೇ ಇರ್ತೀನಿ, ನಾನು ಸಿ ಟಿ ಪ್ರಕಾರ ಅಡ್ಮಿಷನ್ ಆಗಲ್ಲ ಅನ್ನೋರು ಮಾತ್ರ ಚಾಯ್ಸ್ 4 ಮಾಡ್ಕೋಬೋದು. ಅಕಸ್ಮಾತ್ ಈಗ ಇದ್ರ ಮೇಲೆ ಏನಾದರೂ ಕ್ಲಿಕ್ ಮಾಡಿಕೊಂಡ್ರೆ ನೀವು ಸಿ ಟಿ ಪ್ರಕಾರ ಅಡ್ಮಿಷನ್ ಆಗೋದಿಲ್ಲ. ನೀವು ಡೈರೆಕ್ಟು ಎಲ್ಲ ರೌಂಡಿಂದ ನೀವು ರಿಮೂವ್ ಆಗಿಬಿಡ್ತೀರ. ಅದಕ್ಕೆ ಅಂದರೆ ನೀವು ಸಿ ಟಿ ಪ್ರಕಾರ ನಿಮ್ಮದು ಏನೂ ಪ್ರೊಸೀಜರೇ ನಡೆಯಲ್ಲ. ಚಾಯ್ಸ್ 4 ಏನಪ್ಪ ಅಂದರೆ ಕರೆಕ್ಟಾಗಿ ನೋಡಿರಿ, ಬೇರೆಡೆ ಪ್ರವೇಶ ಪಡೆಯಲಾಗಿದೆ, ಆದ್ದರಿಂದ ಸೀಟು ಹಂಚಿಕೆ ಪ್ರಕ್ರಿಯೆಯಿಂದ ನಿರ್ಗಮಿಸಲಾಗುವುದು. ಅದೇ ಹೇಳಿದೆಲ್ಲ, ನೀವು ಬೇರೆ ಕಡೆ ಎಲ್ಲಾದರೂ ಅಡ್ಮಿಷನ್ ಮಾಡ್ಕೊಂಡಿರ್ತೀವಿ ಪ್ರೈವೇಟು. ಸೊ ಅದಕ್ಕೆ ನಾನು ಸಿ ಟಿ ಪ್ರಕಾರ ಅಡ್ಮಿಷನ್ ಆಗಲ್ಲ, ಸೊ ನಾನು ಚಾಯ್ಸ್ 4 ಕೊಟ್ಟು ನಾನು ಕೆ ಅಂದರೆ ರಿಮೂವ್ ಆಗ್ತೀನಿ ಅನ್ನೋರು ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಷ್ಟೇ, ಮತ್ತೇನಿಲ್ಲ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇದನ್ನು ಮತ್ತೆ ನಾನು ಅಡ್ಮಿಷನ್ ಪ್ರೊಸೀಜರ್ ಟೈಮ್ ಟೇಬಲ್ ಬಿಟ್ಟಾಗ ನಾನು ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಯಾರೂ ಏನೂ ಟೆನ್ಷನ್ ತೊಗೋಬೇಡ್ರಿ. ಫೈನಲ್ ರಿಸಲ್ಟಲ್ಲಿ ಬಿಟ್ಟಾಗ ಎಲ್ರಿಗೂ ಗೊತ್ತಾಗುತ್ತೆ ಸೀಟ್ ಸಿಗುತ್ತೆ, ಯಾರಿಗೆ ಸಿಗಲ್ಲ, ಯಾರಿಗೆ ಸಿಗುತ್ತೆ ಅಂತ. ಸೊ ಅಲ್ಲಿ ತನಕ ಏನಪ್ಪ ಅಂದರೆ ನಿಮಗೆ ಇನ್ನೂ ಯಾರು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಯಾರು ನೋಡ್ಕೊಂಡಿಲ್ಲ, ಇನ್ನೊಂದು ಸಲ ನೋಡ್ಕೋರಿ, ನಿಮಗೆ ಐಡಿಯಾ ಬರ್ತದೆ. ಯಾಕಪ್ಪ ಅಂದರೆ ಇವಾಗ ಫಸ್ಟ್ ರೌಂಡಲ್ಲಿ ಸೀಟು ಫೈನಲ್ ರಿಸಲ್ಟಲ್ಲಿ ಒಬ್ಬೊಬ್ರಿಗೆ ಸೀಟ್ ಸಿಗ್ಬೋದು ಅಥವಾ ಸಿಗದೇ ಇರ್ಬೋದು. ಸೊ ಮತ್ತು ಏನಪ್ಪ ಅಂದರೆ ಇನ್ನೊಂದು, ಇವಾಗ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಬಿಟ್ಟಿದ್ದಾರೆ. ಇನ್ನೊಂದು ಏನಪ್ಪ ಅಂದರೆ ಫಸ್ಟ್ ರೌಂಡ್ ಬಿಟ್ಟ ನಂತರ ಕೂಡ ಫೈನಲ್ ರಿಸಲ್ಟ್ ಬಿಟ್ಟ ನಂತರ ಕೂಡ ಫಸ್ಟ್ ರೌಂಡ್ ಕಟ್ ಆಫ್ ಬರ್ತದೆ. ಅದು ನೋಡ್ಕೊಂಡು ಕೂಡ ನೀವು ಆಪ್ಷನ್ ಟ್ರೀ ಮಾಡ್ಬೋದು ಸೆಕೆಂಡ್ ರೌಂಡಲ್ಲಿ. ಸೊ ಅಲ್ಲಿ ತನಕ ಏನು ಮಾಡಿರಪ್ಪ ಅಂದರೆ ಜಸ್ಟ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ನೋಡ್ಕೋರಿ, ಪರವಾಗಿಲ್ಲ. ಕರೆಕ್ಟಾಗಿ ಎಲ್ಲ ಕಾಲೇಜಸ್ ನೋಡ್ಕೋರಿ, ಟೈಮ್ ಇದೆ, ಕರೆಕ್ಟಾಗಿ ನೋಡ್ಕೋರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಮೈಂಡಲ್ಲಿ ಇರಲಿ, ಏನಪ್ಪ ಅಂದರೆ ಕಾಲೇಜ್ ಸಿಕ್ಕ ನಂತರ ಯಾರು ಡೈರೆಕ್ಟ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಬೇಡ್ರಿ. ಅಡ್ಮಿಷನ್ ಪ್ರೊಸೀಜರ್ ಇರ್ತದೆ, ಅದಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ ನಿಮಗೆಲ್ರಿಗೂ ಗೊತ್ತಿರಲಿ ಅಂತ. ಸೊ ಇಷ್ಟೇ, ಮತ್ತೇನಿಲ್ಲ. ಸೊ ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದ್ರೆ ನಾನು ತಿಳಿಸ್ತಾ ಇರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.